ಗೊಬ್ಬರ ತುಂಬಿದ ಲಾರಿ ಬೇಕರಿಗೆ ನುಗ್ಗಿ ಇಬ್ಬರ ಸಾವು. ಟಿಪಿ ಮಾಜಿ ಸದಸ್ಯೆ ಸಿದ್ದಗಂಗಮ್ಮ ಸೇರಿದಂತೆ ಮೂವರಿಗೆ ಗಂಭೀರ ಗಾಯ. ಕೋಳಾಲ ಪೊಲೀಸ್ ಠಾಣೆ ಕಡೆಯಿಂದ ಬರ್ತಾ ಇದ್ದ ಗೊಬ್ಬರ ತುಂಬಿದ ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಕೋಳಾಲ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವ ಭೈರವೇಶ್ವರ ಬೇಕರಿಗೆ ನುಗ್ಗಿದ ಪರಿಣಾಮ ಬೇಕರಿ ಮುಂಭಾಗ ಎಲೆ ಹಾಗೂ ಬಳೆ ಮಾಡ್ತಾ ಇದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವ್ಯಾಪಾರ ಮಾಡಲು ನಿಂತಿದ್ದ ಸಿದ್ದಗಂಗಮ್ಮ, ಕಾಂತರಾಜು, ಜಯಣ್ಣ ಎನ್ನುವರಿಗೆ ಈ ಸಂದರ್ಭದಲ್ಲಿ ಗಂಭೀರ ಗಾಯವಾಗಿದೆ. ಬೇಕರಿ ಮಾಲೀಕ ಮಂಜುನಾಥ್ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊರಟಗೆರೆ ತಾಲೂಕಿನ ಕೋಳಾಲದ ಬಸ್ ಸ್ಟ್ಯಾಂಡ್ ಬಳಿ ಇಂದು ಬೆಳಗ್ಗೆ 12 ಗಂಟೆ ಸುಮಾರಿಗೆ ಈ ಕ್ರೂರ ದುರಂತ ಘಟನೆ ನಡೆದಿದೆ. ಸ್ಥಳದಲ್ಲೇ ಇದ್ದ ಸಾರ್ವಜನಿಕರು ಘಟನೆಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಘಟನಾ ಸ್ಥಳಕ್ಕೆ ತಕ್ಷಣ ಕೊರಟಗೆರೆ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಕೋಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಘಟನೆಯ ಬಗ್ಗೆ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಈ ಹಿಂದೆಯೂ ಸಹ ಬೇಕರಿಗೆ ಬಸ್ ನುಗ್ಗಿದ್ದ ಉದಾಹರಣೆಯೂ ಇದೆ. ರೋಡ್ ಹಂಪ್ ಇಲ್ಲದ ಕಾರಣ ಇಷ್ಟೆಲ್ಲಾ ಘಟನೆಗಳು ನಡೀತಾ ಇವೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಕೋಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಭೇಟಿ ನೀಡಿದ್ದು ಘಟನೆಗೆ ಸಂಬಂಧಿಸಿದಂತೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಮಸ್ಯೆ ಇಷ್ಟೇ ಸರ್, ನಮಗೆ ಒಂದು ನಿಮಿಷ ಹೇಳಿ ಕೇಳ್ರಿ. ನಾವು 108 ತೆಗೆದಿಲ್ಲ, 108 ಇಲ್ಲೇ ಇರೋಕ್ಕೆ ನಾವು ಹಾಕ್ಕೊಟ್ಟಿದ್ದೀವಿ. ಅವ್ರು ಏನೋ ಕಾಲ್ ಬಂದಾಗ ಬೇರೆ ಕಡೆ ಹೋಗಿರ್ತಾರೆ. ಶೋರ್ ಸರ್, ಹೋಗಿ ಬಿಟ್ರೆ ಬೇರೆ ಏನೋ ವ್ಯತ್ಯಾಸ ನಾವು ಮಾಡಿ ಅಲ್ಲಿಂದ ಬೇರೆ ಕಡೆ. ಸರ್, ತಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ, ಕೋಳಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವತ್ತೇನು ಈ ಗೊಬ್ಬರ ತುಂಬಿದ ಒಂದು ಲಾರಿ ಬಂದು ಕೋಳಾಲ ಬಸ್ ಸ್ಟ್ಯಾಂಡಲ್ಲಿ ಅಂಗಿಮಳಿ ಗುದ್ದಿ ಕಾಟನಹಳ್ಳಿಯ ರಂಗಸಾಮಯ್ಯ ಮತ್ತು ಕುಂದಳ್ಳಿಯ ಮೈಲಪ್ಪ ಅನ್ನೋರು ಇಬ್ಬರು ಸ್ಪಾಟಲ್ಲಿ ಮಠ ಹೋಗ್ತಾರೆ. ಇನ್ನಿಬ್ಬರು ಹೊಸಪೇಟೆ ಸಿದ್ದಗಂಗಮ್ಮ ಮತ್ತು ಇನ್ನೊಬ್ಬರು ಅಂಗಡಿಯವರ ಜಯಣ್ಣನವರು ತೀವ್ರ ಗಾಯ ಆಗಿದ್ದು ಅವ್ರನ್ನ ತುಮಕೂರಿಗೆ ತಗೊಂಡಿದ್ದಾರೆ. ಈ ಅಪಘಾತದ ಕಾರಣ ಲಾರಿಯವನು ಹಳೆ ಲಾರಿ ಆಗಿದ್ದವರು ಬ್ರೇಕ್ ಯೂಸಲ್ಲಿ ಬಂದು ಕೊಟ್ಟಿದ್ದಾರೆ. ಮತ್ತು ಈ ರಸ್ತೆ ಅಗಲೀಕರಣ ಆಯಿತು ತಿಂಗಳ ಮುಂಚೆ. ನಾವೆಲ್ಲ ಒಂದು ಅಂಶ ಹಾಕುವಂತ ಹೇಳಿದ್ರು ಸಹ PW ಇಲಾಖೆ ಇಂಜಿನಿಯರು ಮತ್ತು AWE ಇವ್ರು ಯಾರು ಸಹಕಾರ ಕೊಡೋದಕ್ಕೆ ನಮೀಪುರದ ಇವೆಲ್ಲ ನಮ್ಮ DC ಪರ್ಮಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಆರ್ಕೆ ಉತ್ತರ ಕೊಟ್ಟು ಅಂಶ ಹಾಕೋದೇನಿಲ್ಲ. ಇವತ್ತು ಒಂದು ಅಪಘಾತ ಆಗೈತೆ, ಇಬ್ಬರು ಸತ್ತಿದ್ದಾರೆ. ಇಬ್ಬರು ಪೆಟ್ಟಾಗಿ ಸಾವು ಇದರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿ 1 ಗಂಟೆ ಅವರು ಸಹ ಯಾವುದೇ ಒಂದು ರೀತಿ ಆಂಬುಲೆನ್ಸ್ ಬಂದಿಲ್ಲ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾವುದೇ ಒಂದು ಸೌಕರ್ಯ ಇಲ್ಲ. ಕಾರ್ನಲ್ಲಿ ಪೇಷಂಟ್ಗಳನ್ನ ಹಾಕೊಂಡೋಗಿ ತುಮಕೂರಿಗೆ ತಗೊಂಡೋಗಿದ್ದಾರೆ. ಸಮಯಕ್ಕೆ ಅಲ್ಲಿ ಆಂಬುಲೆನ್ಸ್ ಬರೋದೇ ಕಾರಣ ಏಟಾದಂಥ. 1 ಗಂಟೆ ಆದ್ರೂ ಫೋನ್ ಮಾಡಿದ್ರೆ ಒಂದು ಎಲ್ಲಿಂದಲೂ ಒಂದು ಆಂಬುಲೆನ್ಸ್ ಇಲ್ಲ. ಸ್ವಂತ ಕಾರ್ಗಳಿಂದ ತಗೊಂಡೋಗಿ ಇವತ್ತು ಪೇಷಂಟ್ ಎಷ್ಟು ಜನ ಕೇಟಾಗಿದೆ ಸರ್? 4 ಜನ ಕೇಟಾಗಿದೆ, 5 ಜನ ಕೇಟಾಗಿದೆ. ಅದರಲ್ಲಿ ಸ್ಪಾಟ್ ಏಟಾಗಿದ್ದಾರೆ, ಸ್ಪಾಟ್ ಹೋಗಿದ್ದಾರೆ. ಇನ್ನು 3 ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಂಸಿಲ್ಲದೆ ಕಾರಣ ಬೇಗ ಬ್ರೇಕ್ ಫೇಲ್. ಹೌದು, ಇವಾಗ ಹಂಸ ಹಾಕಿ ಹೇಳಿ ನಾವು ಎಷ್ಟೇ ಒತ್ತಡ ಹಾಕಿದ್ರು ಹಂಸ ಹಾಕಿಲ್ಲ. 22/7/2022 ನಡೆದಿರೋಂಥ ಕೋಳಾಲ ಬಸ್ ಸ್ಟ್ಯಾಂಡಲ್ಲಿ ಏನು ಭೀಕರ ಅಪಘಾತ ಆಗಿದೆ. ಅಪಘಾತದ ಬಗ್ಗೆ ಏನಪ್ಪ ಅಂದರೆ, ಅಲ್ಲಿಂದ ಓವರ್ ಸ್ಪೀಡ್ ಏನು ಲಾರಿ, ಇವತ್ತು ಗೊಬ್ಬರ ಲಾರಿ ಓವರ್ ಸ್ಪೀಡ್ ಬಂದು ಹೆಚ್ಚು ಕಮ್ಮಿ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿರೋಂಥ 3-4 ಅಂಗಡಿಗಳಿಗೆ ತುಂಬ ಹಾನಿಯಾಗಿ ಇಬ್ಬರು ಸ್ಪಾಟಲ್ಲಿ ಡೆತ್ ಆಗಿ ಇನ್ನಿಬ್ಬರು ತುಂಬ ಕೋಮಾದಲ್ಲಿದ್ದು, ಇನ್ನೂ 3-4 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿ. ಆದ್ದರಿಂದ ಏನು ಮಾಡಬೇಕು ಅಂದರೆ, ಸಾರ್ವಜನಿಕರಿಗೆ ಇಲ್ಲಿ ಹಂಪ್ಸ್ಗಳು ಹಾಕಬೇಕು. ಮೊನ್ನೆ ಇತ್ತೀಚೆಗೆ ತುಂಬ ಟಾರ್ ರೋಡ್ ಆಗಿ ಒಳ್ಳೆಯ ರೋಡ್ ಆಗಿರೋದಕ್ಕೆ ಒಂದು 4-5 ಹಂಪ್ಸ್ಗಳು ಹಾಕಬೇಕು. ಹಂಪ್ಸ್ಗಳು ಹಾಕಿದ ಮೇಲೆ ಮತ್ತೆ ಸುರಕ್ಷಿತವಾಗಿ ಒಬ್ಬ ನಮ್ಮ ಸರ್ಕಲ್ಗೆ ಒಬ್ಬರು ಪೊಲೀಸನ್ನು ನಿಯೋಗ ಮಾಡಬೇಕು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, SP ಆಗ್ಬೋದು. ಆ ರೀತಿ ಏನಿದೆ ಮಾಡ್ಕೊಬೇಕು. ಆ ರೀತಿ ಏನಿವತ್ತು ನಮ್ಮ ಸಾರ್ವಜನಿಕರು ಆ ಥರ ಮಾಡ್ಕೊಂಡು ಹೋದರೆ ಇಲ್ಲಿ ಆಗಂಥ ಅಪಘಾತಗಳನ್ನ ತಪ್ಪಿಸ್ಬೋದು.